ಮೋದಿಯವರು ಈ ಮುಖ್ಯವಾಗಿ 2029 ಒಳಗೆ ನಮ್ಮ ಭಾರತದ ದೇಶ ಅತ್ಯುನ್ನತ ಮಟ್ಟಿಗೆ ಕರ್ಕೊಂಡು ಹೋಗೋದು ಯಾವುದೇ ಸಂಶಯ ಇಲ್ಲ. ನಾವು ಆಸೆ ಪಟ್ಟಿದ್ದು ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತ. ಪ್ರಧಾನಮಂತ್ರಿ ಆಗಿದ್ದರೆ ತುಂಬ ಖುಷಿ ಆಗ್ತಾಯಿದೆ. ಹೇಳ್ತೀವಲ್ಲ, ನಮ್ಮ ಯಂಗ್ ಜನ್ರೇಷನ್ಗೆ ಈ 5 ವರ್ಷ ತುಂಬ ಮುಖ್ಯ ಇದೆ. ಈ 5 ವರ್ಷದಲ್ಲಿ ಮೋದಿಯವರು ಆಡಳಿತ ತುಂಬ ಚೆನ್ನಾಗಿ ಆಡಳಿತ ಮಾಡ್ತಾರೆ. ಅವ್ರೇನು 3ನೇ ಆರ್ಥಿಕ ಶಕ್ತಿಯಾಗಿ ಬೆಳೀಬೇಕು ಅಂತಿದೆ ನಮ್ಮ ಭಾರತ ದೇಶ, ಖಂಡಿತವಾಗಿ ಅದಕ್ಕೆ ಪ್ರಯತ್ನ ಪಡ್ತಾರೆ. ಓಕೆ, ಈಗ ಕರ್ನಾಟಕ ಸರ್ಕಾರ 1 ವರ್ಷ ಪೂರೈಸಿದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಅಧಿಕಾರ ಹೀಗಿದೆ, ಏನು ಅನಿಸ್ತಿದೆ ನಿಮ್ಗೆ? ಅಥವಾ ಕಂಟಿನ್ಯೂ ಮಾಡ್ತಾರಾ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಚೆನ್ನಾಗಿರುತ್ತೆ. ಸಿದ್ದರಾಮಯ್ಯ ಅಪ್ಪಿತಪ್ಪಿ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಖಂಡಿತವಾದ ಕಾಂಗ್ರೆಸ್ಸು ಮುಂದಿನ ಎಲೆಕ್ಷನಲ್ಲಿ 40 ಸೀಟ್ ಕೂಡ ತಗೊಳ್ಳಲ್ಲ. ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಇದ್ದರೆ ಒಂದು ಆಡಳಿತ ತುಂಬ ಚೆನ್ನಾಗಿರುತ್ತೆ. ಆಯಪ್ಪ ಕರಪ್ಷನ್ಸ್ ಅಲ್ಲ, ನೇರ ವ್ಯಕ್ತಿ ನೇರ ನುಡಿ. ನಮ್ಮ ಪ್ರಾಮುಖ್ಯತೆ ಸಿದ್ದರಾಮಯ್ಯ ಅವರು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ನಿಮಗೆ? ಆಗಲ್ಲ, ತುಂಬ ಅಲಿಗೇಷನ್ ಇದೆ. ಎಲ್ಲಿದೆ? CBI ಎಂಕ್ವೈರಿ ಇದೆ, ಎಲ್ಲ ಎಂಕ್ವೈರಿ ಇದೆ. ಹೆಂಗೆ ನೀವು ಮುಖ್ಯಮಂತ್ರಿ ಮಾಡ್ತೀರಾ ಅವ್ರನ್ನ? ನೀವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.